ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲದ ಆರಂಭದೊಂದಿಗೆ ಸಂಭಾವ್ಯ ವಿಕೋಪ ಕೂಡ ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಜನರು ಮತ್ತು ಆಸ್ತಿಪಾಸ್ತಿ ಸಂರಕ್ಷಣೆಗೆ ಕೊಡಗು ಪೊಲೀಸ್ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ. ಪ್ರಕೃತಿ ವಿಕೋಪ ನಿರ್ವಹಣೆ ಮತ್ತು ಜನರ ರಕ್ಷಣೆಗಾಗಿ ಕೈಗೊಳ್ಳಲಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಕೊಡಗು ಎಸ್ಪಿ ಬಿಂದುಮಣಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಇಲಾಖೆಯಿಂದ 4 ತಂಡಗಳನ್ನು ರಚಿಸಲಾಗಿದ್ದು 30 ಸದಸ್ಯರನ್ನೊಳಗೊಂಡ ಎನ್ಡಿಆರ್ಎಫ್ ಯೋಧರು ಕೈ ಜೋಡಿಸಲಿದ್ದಾರೆ. ಈಗಾಗಲೇ ತಂಡಗಳು ಜನರಲ್ಲಿ ಸ್ಥೈರ್ಯ ತುಂಬಲು ಅಣುಕು ಡ್ರಿಲ್ ನಡೆಸಿವೆ. ಸಂಭಾವ್ಯ ಭೂಕುಸಿತ ಮತ್ತು ಪ್ರವಾಹಗಳನ್ನು ಎದುರಿಸಲು ಸಾಧಕ ಸಲಕರಣೆಗಳ ಕಿಟ್ಗಳು ಸಜ್ಜಾಗಿವೆ. ಈಗಾಗಲೇ ತಂಡಗಳಿಗೆ ತರಬೇತಿ ನೀಡಲಾಗಿದ್ದು ಹಾರಂಗಿಯಲ್ಲಿ ಪ್ರಾಯೋಗಿಕವಾಗಿ ತರಬೇತಿ ಮುಕ್ತಾಯವಾಗಿದೆ. ಕಾರ್ಯಾಚರಣೆ ತಂಡಗಳ ಜೊತೆಗೆ ವಿವಿಧ ಇಲಾಖೆಗಳ ಜವಾಬ್ದಾರಿಯೂ ಇರುವುದರಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳು ಕರ್ತವ್ಯ ಹಂಚಿಕೆ ಮಾಡಿದ್ದಾರೆ ಎಂದು ಎಸ್ಪಿ ಬಿಂದುಮಣಿ ಹೇಳಿದರು. ಜಿಲ್ಲೆಯ 14 ಹೋಬಳಿಗಳಲ್ಲಿ ಸಂಭಾವ್ಯ ವಿಪತ್ತಿನ ಪ್ರದೇಶಗಳನ್ನು ಗುರುತಿಸಿ ಭೇಟಿ ಮಾಡಲಾಗಿದೆ. ಅಲ್ಲಿನ ನಿವಾಸಿಗಳಿಗೆ ಕಟ್ಟೆಚ್ಚರ ವಹಿಸಲು ನೋಟಿಸ್ ನೀಡಲಾಗಿದ್ದು ತುರ್ತು ಸಂದರ್ಭಗಳಲ್ಲಿ ಸಂಪರ್ಕ ವ್ಯವಸ್ಥೆಗೂ ಕ್ರಮ ವಹಿಸಲಾಗಿದೆ ಎಂದು ಎಸ್ಪಿ ಮಾಹಿತಿ ನೀಡಿದರು. ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಇತರ ಸಂಘ ಸಂಸ್ಥೆಗಳು ತಂಡದೊಂದಿಗೆ ಕೈ ಜೋಡಿಸಬೇಕೆಂದು ಎಸ್ಪಿ ಮನವಿ ಮಾಡಿದರು. ಕೊಡಗು ಜಿಲ್ಲೆಯಲ್ಲಿ ಮೇಜರ್ ಚಾಲೆಂಜ್ ಅಥವಾ ರೆಸ್ಪಾನ್ಸಿಬಿಲಿಟಿ ಅಧಿಕಾರಿಗಳಿಗೆ ಇರೋದು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಹಾಗೂ ಡಿಸಾಸ್ಟರ್ ರೆಸ್ಪಾನ್ಸ್. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಲೆವೆಲಲ್ಲಿ ನಾವು 4 ತಂಡಗಳನ್ನ ರಚನೆ ಮಾಡಿದ್ವಿ. ಈ 4 ತಂಡಗಳ ಜೊತೆಗೆ ನಮಗೆ NDRFನ 30 ಸದಸ್ಯರ ಒಂದು ತಂಡವೂ ಸಹ ನಮಗೆ ಬಂದಿದೆ. ಅಟ್ ಪ್ರೆಸೆಂಟ್ ಅವರು ಮಾಧವಪೇಟೆಯಲ್ಲಿ ಹಾಲ್ಟ್ ಇದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ನಾವು ಆಲ್ರೆಡಿ 2 ಮಾಕ್ ಡ್ರಿಲ್ನ ಹಾರಂಗಿ ಬ್ಯಾಕ್ ವಾಟರ್ಸಲ್ಲಿ ಮಾಡ್ಕೊಂಡಿದ್ದೀವಿ. ಈ ಒಂದು ಮಾಕ್ ಡ್ರಿಲ್ಲಲ್ಲಿ ನಾವು ಮೇಜರ್ ಆಗಿ ಫೆಮಿಲಿಯರೈಸೇಷನ್, ನಮ್ಮಲ್ಲಿ 2 ರೀತಿಯಾದಂತಹ ಒಂದು ರೆಸ್ಕ್ಯೂ ಕಿಟ್ಗಳಿರುತ್ತೆ. ಒಂದು ಲ್ಯಾಂಡ್ ಸ್ಲೈಡ್ ಪ್ರೋನ್ ಕಿಟ್, ಇನ್ನೊಂದು ಫ್ಲಡ್ ಪ್ರೋನ್ ಕಿಟ್ ಅಂತ ಇರುತ್ತೆ. ಇದರ ಜೊತೆಗೆ ನಮಗೆ ಇರೋದು ರೆಸ್ಕ್ಯೂ ಗಿಯರ್ಸ್ ಹಾಗೂ ಮೆಡಿಕಲ್ ಕಿಟ್ ನಮಗೆ ಅಸಿಸ್ಟ್ ಮಾಡೋದಕ್ಕೆ. ಯಾವ ರೀತಿಯಾಗಿ ನಾವು ನಮ್ಮ ಒಂದು ಸೇಫ್ಟಿಗೆ ಪ್ರಿಪೇರ್ ಆಗಬೇಕು ಹಾಗೂ ಬೇರೆಯವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ನಾವು ಯಾವ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ನ ತಗೊಂಡು ಹೋಗಬೇಕು ಒಂದು ವಲ್ನರಬಲ್ ಝೋನ್ಗೆ ಹೋದಾಗ ಅನ್ನೋ ಒಂದು ಥಿಯರಿಟಿಕಲ್ ಫಸ್ಟು ನಾವು ನಮ್ಮ ಸಿಬ್ಬಂದಿಗಳಿಗೆ ನೀಡಿದ್ದೀವಿ. ಅದೇ ರೀತಿಯಾದ ಅದನ್ನು ಪ್ರಾಕ್ಟಿಕಲ್ ಅಪ್ಲಿಕೇಶನ್ನ ನಾವು ಹಾರಂಗಿ ಬ್ಯಾಕ್ ವಾಟರ್ಸಲ್ಲಿ 2 ಮಾಕ್ ಡ್ರಿಲ್ನ ನಾವು ಒಂದು ಪೊಲೀಸ್ ಮಾತ್ರ ಒಂದು ಮಾಕ್ ಡ್ರಿಲ್ ಮಾಡಿದರೆ, ಅದಾದ ನಂತರ ನಾವು ವಿವಿಧ ಇಲಾಖೆಗಳು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ ಮತ್ತು ಹೋಮ್ ಗಾರ್ಡ್ಸ್ ಅವನ್ನ ಸೇರಿಸ್ಕೊಂಡು ನಾವು ಒಂದು ಮಾಕ್ ಡ್ರಿಲ್ನ ಮಾಡಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ಇಲಾಖೆಯ ರೆಸ್ಪಾನ್ಸಿಬಿಲಿಟೀಸ್ ಸಹ ಇದರಲ್ಲಿ ಇದೆ. ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಮೊದಲನೇದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲ ಇಲಾಖೆಗಳಿಗೆ ಅವರವರ ಕರ್ತವ್ಯಗಳೇನಿದೆ ಅದನ್ನು ಹಂಚಿಕೆ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ತಾಲೂಕು ಲೆವೆಲಲ್ಲೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಸಹ ನಡೆದಿವೆ. ಅದಾದ ನಂತರ ಐಡೆಂಟಿಫೈಡ್ ವಲ್ನರಬಲ್ ಝೋನ್ 14 ಹೋಬಳಿಗಳಲ್ಲಿ ವಲ್ನರಬಲ್ ಝೋನ್ಸ್ ಇದ್ದಾವೆ. ಮೋರ್ ದೆನ್ 114 ವಲ್ನರಬಲ್ ಏರಿಯಾಸ್ಗಳು ಐಡೆಂಟಿಫೈ ಆಗಿದ್ದಾವೆ. ಸೊ ಈ ಜಾಗಗಳಿಗೆ ನಮ್ಮ ಪೊಲೀಸರು ಮತ್ತು ಬೇರೆ ಇಲಾಖೆಯರು ಜಂಟಿಯಾಗಿ ವಿಸಿಟ್ ಮಾಡಿದ್ದಾರೆ. ಹಾಗೂ ಅಲ್ಲಿರುವಂತಹ ನಿವಾಸಿಗಳು ಯಾರ್ಯಾರಿದ್ದಾರೆ ಅವ್ರಿಗೂ ಸಹ ಈ ಥರ ವಲ್ನರಬಲ್ ಝೋನ್ ಇದೆ ಅನ್ನೋ ಒಂದು ನೋಟಿಸು ಸಹ ಜಂಟಿಯಾಗಿ ಸರ್ವ್ ಸಹ ಆಗಿದೆ. ಈ ಫೀಲ್ಡ್ ವಿಸಿಟಲ್ಲಿ ನಾವು ಪೊಲೀಸ್ ಕಡೆಯಿಂದ ಕಮ್ಯುನಿಕೇಷನ್ ರಿಲೇಟೆಡ್ ನಮ್ಮ ಇಂಟರ್ನಲ್ ಕಮ್ಯುನಿಕೇಷನ್ ಹಾಗೆ ಆ ಜಾಗದಲ್ಲಿ ಇರುವಂಥ ನಿವಾಸಿಗಳಿಗೆ ಕಮ್ಯುನಿಕೇಷನ್ ವ್ಯವಸ್ಥೆಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಹಾಗೆ ಯಾವುದೇ ರೀತಿಯಾದಂಥ ರಸ್ತೆಗಳಲ್ಲಿ ತೊಂದರೆ ಆದರೆ ಆಲ್ಟರ್ನೇಟಿವ್ ರೂಟ್ಸ್ಗಳನ್ನ ಐಡೆಂಟಿಫಿಕೇಷನ್ ಸಹ ಫೀಲ್ಡ್ ವಿಸಿಟಲ್ಲಿ ನಮ್ಮ ಪೊಲೀಸ್ ಮತ್ತು ಬೇರೆ ಇಲಾಖೆಯವರು ಸೇರಿ ಮಾಡಿದ್ದೀವಿ. ಅದಾದ ನಂತರ ನಮಗೆ ಬೇಕಾಗಿರುವಂತಹ ಸಪೋರ್ಟ್ ಫ್ರಮ್ ಅದರ್ ಆರ್ಗನೈಸೇಷನ್, NGO ಆಗಿರಬಹುದು ಅಥವಾ ಬೇರೆ ಸಂಘ ಸಂಸ್ಥೆಗಳಿಂದ ನಾವು ಯಾವ ರೀತಿಯಾದಂಥ ಹೆಲ್ಪ್ ತಗೊಳ್ಬೋದು ಅನ್ನೋದು ಸ್ಟೇಷನ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಹಾಗೆ ರಿಸೋರ್ಸ್ ಮೊಬಿಲೈಸೇಷನ್ಗೋಸ್ಕರ ಒಂದು ಜೀಪ್ಗಳ ಅವಶ್ಯಕತೆ ಇರುತ್ತೆ ಬಿಕಾಸ್ ಆಫ್ ದ ಟೆರೇನ್ ಡಿಫಿಕಲ್ಟಿ. ಹಾಗೆ JCBs, ಬುಲ್ಡೋಸರ್ಸ್ ಹಾಗೂ ನಮಗೆ ಸ್ಕಿಲ್ಡ್ ಸ್ವಿಮ್ಮರ್ಸ್ ಅವಶ್ಯಕತೆ ನಮಗೆ ಹೆಚ್ಚಾಗಿ ಬರಬಹುದು. ಅವರನ್ನು ಸಹ ನಾವು ಲಿಸ್ಟ್ ಮಾಡಿಕೊಂಡು ಸ್ಟೇಷನ್ ಲೆವೆಲ್ಸಲ್ಲಿ ನಾವು ಮೀಟಿಂಗ್ ಮಾಡಿಕೊಂಡು ಮ್ಯಾಪಿಂಗ್ ಫಾರ್ ಮೊಬಿಲೈಸೇಷನ್ ಮತ್ತು ಡಿಪ್ಲಾಯ್ಮೆಂಟ್ ಆ ಒಂದು ಪ್ರಿಪರೇಷನ್ನ ನಾವು ಸ್ಟೇಷನ್ ಲೆವೆಲಲ್ಲಿ ಮಾಡಿಕೊಂಡು ಮುಂಬರುವ ಒಂದು ಮಾನ್ಸೂನ್ ಸೀಸನ್ಗೆ ಹೆಚ್ಚಾಗಿ ಮಳೆ ಆದರೆ ಒಂದು ತಯಾರಿನ ನಾವು ಮಾಡ್ಕೊಂಡಿದ್ದೀವಿ.
ಮಾದಕ ದ್ರವ್ಯಗಳು ಮತ್ತು ಮಾದಕ ವಸ್ತುಗಳಿಗೆ ಸಂಬಂಧಿಸಿದಂತೆ ಕಳೆದ ಮೇ 31ರವರೆಗೆ ಜಿಲ್ಲೆಯಲ್ಲಿ 215 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 38 ಪೆಡ್ಲರ್ಗಳಿಂದ ಅಪಾರ ಪ್ರಮಾಣದ ಗಾಂಜಾ ಮತ್ತು ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಬಿಂದುಮಣಿ ತಿಳಿಸಿದರು. ಈ ಪೈಕಿ 2018ರಿಂದ 2026ರವರೆಗೆ 6 ಕೇಸುಗಳು ದಾಖಲಾಗಿರುವ ನಾಪಕುಲಿನ ಅಶ್ರಫ್ ಎಂಬ ಆರೋಪಿಯನ್ನು ಬಂಧಿಸಿ ಬಳ್ಳಾರಿ ಜಿಲ್ಲಾ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ. 2019ರಿಂದ 26ರವರೆಗೆ 8 ಕೇಸುಗಳು ದಾಖಲಾಗಿರುವ ನಫೇಲ್ ಎಂಬಾತನನ್ನು ಬಂಧಿಸಿ ಕಲಬುರಗಿ ಜೈಲಿಗೆ ಅಟ್ಟಲಾಗಿದೆ ಎಂದು ಎಸ್ಪಿ ಬಿಂದುಮಣಿ ಮಾಹಿತಿ ನೀಡಿದರು. ಈ ವರ್ಷ ಅಪ್ ಟು 31 ಮೇ 2026ವರೆಗೂ ನಾವು ಒಟ್ಟು 215 ಕೇಸಸ್ ಆಫ್ NDPS ಕೇಸಸ್ನ ನಾವು ಬುಕ್ ಮಾಡಿದ್ದೀವಿ. ಈ 215 ಕೇಸಸ್ಸಲ್ಲಿ 38 ಕೇಸಸ್ ಪೆಡ್ಲರ್ ಕೇಸಸ್ ಆಗಿರುತ್ತೆ. ಈ 38 ಪೆಡ್ಲರ್ ಕೇಸಸ್ಸಲ್ಲಿ ಒಟ್ಟು ನಾವು 27 kg ಆಫ್ ಗಾಂಜಾ ಹಾಗೂ 46 ಗ್ರಾಮ್ ಆಫ್ ಸಿಂಥೆಟಿಕ್ ಡ್ರಗ್ನ ನಾವು ಸೀಸ್ ಮಾಡಿದ್ದೀವಿ. ಈ ಕೇಸಸ್ಗಳನ್ನ ಅನಲೈಸ್ ಮಾಡಿದಾಗ ನಮಗೆ ಇಬ್ಬರು ಇಂಪಾರ್ಟೆಂಟ್ ಪೆಡ್ಲರ್ಸ್ ನಮಗೆ ಐಡೆಂಟಿಫೈ ಆಗ್ತಾರೆ. ಅದರಲ್ಲಿ ಒಬ್ಬ ಅಶ್ರಫ್ ನಾಪೊಕ್ಲಲ್ಲಿ ನಿವಾಸಿ ಇರೋದು. ಈತ 2018ರಿಂದ 2025ವರೆಗೂ ಟೋಟಲ್ 6 ಕೇಸಸ್ ಮೇಲೆ ಸತತವಾಗಿ ರಿಜಿಸ್ಟರ್ ಆಗಿ ಬಂದಿದೆ ವಿತ್ ರೆಸ್ಪೆಕ್ಟ್ ಟು ಪೆಡ್ಲಿಂಗ್ ಆಫ್ ನಾರ್ಕೋಟಿಕ್ಸ್ ಡ್ರಗ್ಸ್. ಸೊ ಈತನ ಮೇಲೆ ನಾವು ಪಿಟ್ NDPS ಪ್ರಿವೆನ್ಷನ್ ಆಫ್ ಇಲಿಸಿಟ್ ಟ್ರಾಫಿಕ್ ಇನ್ NDPS ಆ್ಯಕ್ಟ್ ಅನ್ನೋ ಒಂದು ಆ್ಯಕ್ಟನ್ನ ನಾವು ಇನ್ವೋಕ್ ಮಾಡಿ ಈತನನ್ನು ಅಟ್ ಪ್ರೆಸೆಂಟ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಪ್ರಿಸನ್ನಲ್ಲಿ ಡಿಟೈನ್ ಮಾಡಿದ್ದೀವಿ. ಅದೇ ರೀತಿ ರೀಸೆಂಟಾಗಿ ನಾವು ಮೇ ತಿಂಗಳಲ್ಲಿ ಒಂದು ಲಾರ್ಜ್ ಕ್ವಾಂಟಿಟಿ ಆಫ್ 15 kg ಗಾಂಜಾನ ನಾವು ಸೀಸ್ ಮಾಡ್ತೀವಿ. ಈ ಕೇಸಲ್ಲಿ ಇದ್ದಂತಹ ಮುಖ್ಯವಾದಂಥ ಪೆಡ್ಲರ್ ಅಥವಾ ಅಕ್ಯೂಸ್ಡ್ ಬಂದು ನುಫೇಲ್ ಮೂಲತಃ ಮಡಿಕೇರಿ ಟೌನಲ್ಲಿ ನಿವಾಸಿಯಾಗಿರ್ತಾನೆ. ಈತನ ಮೇಲೆ ಟೋಟಲ್ 8 ಕೇಸಸ್ 2019ರಿಂದ 2026ವರೆಗೂ ಕೇಸಸ್ ಮೇಲೆ ರಿಜಿಸ್ಟರ್ ಆಗಿದೆ. ಬರೀ ಮಡಿಕೇರಿ ಕೊಡಗು ಮಾತ್ರ ಅಲ್ಲದೆ ಈತನ ಮೇಲೆ ಕೇಸಸ್ಸು ಬೆಂಗಳೂರಲ್ಲೂ ಸಹ ದಾಖಲಾಗಿದೆ ಹಾಗೂ ಅವನಿಗೆ ಕನ್ವಿಕ್ಷನ್ ಸಹ ಆಗಿದೆ. ಈತ ಮೇಜರ್ ಪೆಡ್ಲರ್ ಆಗಿರೋದ್ರಿಂದ ಈತನ ಮೇಲೂ ಸಹ ನಾವು ಪಿಟ್ NDPSನ ಇನ್ವೋಕ್ ಮಾಡಿ ಅಟ್ ಪ್ರೆಸೆಂಟ್ ಅವನ್ನ ಕಲಬುರಗಿ ಡಿಸ್ಟ್ರಿಕ್ಟ್ ಪ್ರಿಸನ್ನಲ್ಲಿ ನಾವು ಡಿಟೈನ್ ಮಾಡಿದ್ದೀವಿ. ಚಿತ್ತಾರ ನ್ಯೂಸ್ ಮಡಿಕೇರಿ.